ಮೋಡದಿಂದ ಸರಾಗವಾಗಿ ಜಿನುಗುವ ಹನಿಯಂತೆ, ತಣ್ಣಗೆ ಹರಿಯುವ ತೊರೆಯಂತೆ ತಮ್ಮ ಸಹಜತೆ ಮತ್ತು ಸರಳತೆಯ ಮೂಲಕ ಚಲನಚಿತ್ರರಂಗದ ಅತ್ಯಂತ ಸಹಜ ನಟ ಎಂದೇ ಜನಪ್ರಿಯರಾಗಿರುವ ಹರಿಹರ ಗುಂಡೂರಾವ್ ದತ್ತಾತ್ರೇಯ ಅಥವಾ ದತ್ತಣ್ಣ ಅವರ ಬದುಕು ಕುತೂಹಲಕರ. ತಮ್ಮನ್ನು ತಾವು ಆಕ್ಸಿಡೆಂಟಲ್ ನಟ, ಆಕ್ಸಿಡೆಂಟಲ್ ಇಂಜಿನಿಯರ್ ಎಂದೇ ಕರೆದುಕೊಳ್ಳುವ ದತ್ತಣ್ಣ ನಟನಾಗಬೇಕು ಎಂದಾಗಿಯಾಗಲಿ ಇಂಜಿನಿಯರ್ ಆಗಬೇಕು ಎಂದಾಗಿಯಾಗಲಿ ಬಯಸಿದವರೇ ಅಲ್ಲ. ಬಯಸಿದ್ದು ರಂಗಭೂಮಿ, ಬದುಕು ನಿಲ್ಲಿಸಿದ್ದು ಬೆಳ್ಳಿತೆರೆ ಮತ್ತು ಕಿರುತೆರೆಯಲ್ಲಿ. ಕಲಾವಿದರಾಗಿ, ಸೇನಾಧಿಕಾರಿಯಾಗಿ, ಇಂಜಿನಿಯರ್ ಆಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಆಡಳಿತಗಾರರಾಗಿ ಸೇವೆ ಸಲ್ಲಿಸಿರುವ ದತ್ತಣ್ಣ ಜನಿಸಿದ್ದು ಚಿತ್ರದುರ್ಗದಲ್ಲಿ. 1958ನೇ ವಿಶಾಲ ಕರ್ನಾಟಕದ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 63,000. ಹಾಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ದತ್ತಣ್ಣ ಕೂಡ ಒಬ್ಬರು. ಆ ವರ್ಷ ಇಡೀ ಕರ್ನಾಟಕ ರಾಜ್ಯಕ್ಕೆ 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದರು. ದ್ವಿತೀಯ PUCಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದರು. ಆ ವರ್ಷ ಪ್ರಥಮ ಮತ್ತು ದ್ವಿತೀಯ ರ್ಯಾಂಕ್ಗಳಿಗೆ ಇದ್ದ ಅಂತರ ಕೇವಲ 1 ಅಂಕ. ಮದ್ರಾಸ್ IITಯಲ್ಲಿ ಸೀಟ್ ಸಿಕ್ಕರೂ ಸಹ ಅದನ್ನು ನಿರಾಕರಿಸಿ ಬೆಂಗಳೂರಿನ ವಿಶ್ವೇಶ್ವರಯ್ಯ ತಾಂತ್ರಿಕ ಕಾಲೇಜಿನಿಂದ ಇಂಜಿನಿಯರಿಂಗ್ ಪದವಿ, ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಪಡೆದ ದತ್ತಣ್ಣ ಭಾರತೀಯ ವಾಯುಸೇನೆಯಲ್ಲಿ 21 ವರ್ಷಗಳ ಕಾಲ ಸೇನಾಧಿಕಾರಿಯಾಗಿ 1986ರಲ್ಲಿ ವಿಂಗ್ ಕಮಾಂಡರ್ ಆಗಿ ನಿವೃತ್ತಿ ಹೊಂದಿದರು. ನಂತರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಆಡಳಿತ ತರಬೇತಿ ಸಂಸ್ಥೆಯ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, DGM ಆಗಿ ಒಟ್ಟು 30 ವರ್ಷಗಳ ಕಾಲ, 21 ವರ್ಷ ಸೇನೆಯಲ್ಲಿ, 9 ವರ್ಷ HAL ನಲ್ಲಿ ಸೇವೆ ಸಲ್ಲಿಸಿದರು. 1987ರಲ್ಲಿ ತೆರೆಕಂಡ TS ರಂಗ ಅವರ ನಿರ್ದೇಶನದ 1 ಗಂಟೆಯ ಹಿಂದಿ ಚಿತ್ರ ಉದ್ಭವ್ ಮೂಲಕ ಚಲನಚಿತ್ರರಂಗ ಪ್ರವೇಶಿಸಿದರು. 1988ರಲ್ಲಿ ತೆರೆಕಂಡ TS ನಾಗಾಭರಣ ಅವರ ನಿರ್ದೇಶನದ ಆಸ್ಫೋಟ ದತ್ತಣ್ಣ ಅವರ ಪ್ರಥಮ ಕನ್ನಡ ಚಲನಚಿತ್ರ. ತಮ್ಮ ಮನೋಜ್ಞ ಅಭಿನಯಕ್ಕಾಗಿ ತಮ್ಮ ಪ್ರಥಮ ಕನ್ನಡ ಚಲನಚಿತ್ರಕ್ಕೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ಪಡೆದರು. ಇಲ್ಲಿಯ ತನಕ 3 ಹಿಂದಿ ಚಲನಚಿತ್ರಗಳು ಸೇರಿದಂತೆ ಒಟ್ಟು 230 ಚಲನಚಿತ್ರಗಳಲ್ಲಿ, 40 ನಾಟಕಗಳಲ್ಲಿ, ಅಸಂಖ್ಯ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಆಸ್ಫೋಟ ಚಲನಚಿತ್ರಕ್ಕೆ ಕರ್ನಾಟಕ ಚಲನಚಿತ್ರ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ, ಮುನ್ನುಡಿ ಚಲನಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ, ಮುನ್ನುಡಿ ಚಲನಚಿತ್ರಕ್ಕೆ ರಾಷ್ಟ್ರಮಟ್ಟದ ಪೋಷಕ ನಟ ಪ್ರಶಸ್ತಿ, ಭಾರತ್ ಸ್ಟೋರ್ಸ್ ಚಲನಚಿತ್ರಕ್ಕೆ ರಾಷ್ಟ್ರೀಯ ತೀರ್ಪುಗಾರರ ಪ್ರಶಸ್ತಿ, ಮೌನಿ ಚಲನಚಿತ್ರಕ್ಕೆ ರಾಷ್ಟ್ರೀಯ ತೀರ್ಪುಗಾರರ ಪ್ರಶಸ್ತಿ, ಒಟ್ಟು 3 ರಾಷ್ಟ್ರೀಯ ಪ್ರಶಸ್ತಿಗಳು, 2 ರಾಜ್ಯ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಫಿಜಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಸಂದಿವೆ. ಸ್ವತಂತ್ರವಾಗಿ ಬದುಕುವ ಕನಸು ಕಂಡ ದತ್ತಣ್ಣ ಮದುವೆಯಾಗಿಲ್ಲ. ತಮ್ಮ ಕಾಲದ ನಂತರ ತಮ್ಮ ದೇಹದ ವಿವಿಧ ಅಂಗಗಳನ್ನು ಅಗತ್ಯ ಇದ್ದವರಿಗೆ ದಾನ ಮಾಡಲು ನಿರ್ಧರಿಸಿದ್ದಾರೆ.